ಮಂಜು ಅವರು ಅವರ ನಿರ್ದೇಶನದ ಈ ಸಿನಿಮಾದಲ್ಲಿ ನನಗೊಂದು ಹೆಡ್ ಮಾಸ್ಟರ್ ರೋಲ್ ಕೊಟ್ಟಿದ್ದಾರೆ. ಬಹಳ ಅದ್ಭುತವಾದಂಥ ಒಂದು ಪಾತ್ರ. 80ರ ದಶಕದಲ್ಲಿ ಗುರು ಶಿಷ್ಯರ ಸಂಬಂಧಗಳು ಹೇಗಿದ್ದವು, ಅದು ಕೂಡ ಗ್ರಾಮೀಣ ಭಾಗದಲ್ಲಿ ಆ ಶಿಕ್ಷಕರು ಮತ್ತು ಆ ಊರಿನವರ ನಡುವೆ ಇದ್ದಂಥ ಒಂದು ಬಾಂಧವ್ಯ ಏನು, ಮಕ್ಕಳ ಜೊತೆ ಅವರಿಗಿದ್ದಂಥ ಒಂದು ಕಾಳಜಿ ಏನು ಎಂಬುದು ನನ್ನ ಪಾತ್ರದ ಮೂಲಕ ವ್ಯಕ್ತವಾಗ್ತಾ ಇದೆ. ಅಂದರೆ ಇದು ಕೇವಲ ಶೈಕ್ಷಣಿಕ ಪಾಠಶಾಲೆ ಅಲ್ಲ, ಬದುಕಿನ ಪಾಠಶಾಲೆ. ಎಲ್ಲವೂ ಕೂಡ ಬದುಕು ಪ್ರಾರಂಭವಾಗುವುದು ಶಾಲೆಗಳಲ್ಲಾದರೂ ಕೂಡ ಬದುಕು ಕೊನೆಗೆ ವಿಸ್ತಾರವಾಗಿ ಹೋಗುವುದು ಸಾಮಾಜಿಕ ಜೀವನದ ನಡುವೆ. ಅದು ಈ ಸಿನಿಮಾದಲ್ಲಿ ಸೂಚ್ಯವಾಗಿ ಪ್ರತಿಬಿಂಬಿತವಾಗಿದೆ. ಯಾಕಂದ್ರೆ ಒಂದು ಶಾಲೆಗೆ ಬರುವಂತಹ ಮಗುವಿನ ಹಿನ್ನೆಲೆ ಹೇಗಿರ್ತದೆ, ಅವನು ಯಾಕೆ ತಡವಾಗಿ ಬರ್ತಾನೆ, ಅಲ್ಲಿರುವಂತಹ ಕೆಲಸಗಳನ್ನು ಮಾಡಿಯೋ ಮನೆಯ ಆಧಾರ ಸಂಬಂಧವಾಗಿಯೋ ಹೇಳ್ಕೊಂಡು ಆಮೇಲೆ ಶಾಲೆಗೆ ಬಂತು. ಪ್ರತಿ ಮಗುವಿನ ಹಿನ್ನೆಲೆಯಲ್ಲಿ ಒಂದೊಂದು ಕತೆ ಇದೆ. ಆ ಕಥೆಯನ್ನು ಸೂಚ್ಯವಾಗಿ ನಮ್ಮ ನಿರ್ದೇಶಕ ಮಂಜು ಅವರು ಹೆಣೆದಿದ್ದಾರೆ. ನನಗೆ ನಿಜವಾಗಿ ತುಂಬಾ ಖುಷಿ ಕೊಟ್ಟಂತ ಒಂದು ಪಾತ್ರ. ಯಾಕಂದ್ರೆ ಚಿಕ್ಕಂದಲ್ಲಿ ನಾನು ಶಾಲೆಯಲ್ಲಿ ತುಂಬಾ ಪೆಟ್ಟು ತಿಂದಿದ್ದೀನಿ ಮಾಸ್ಟರ್ ಹತ್ರ. ಬಟ್ ಇದರಲ್ಲಿ ನಾನು ಹೊಡಿಲಿಲ್ಲ, ನಾನು ಸಹ ಅಧ್ಯಾಪಕರೆಲ್ಲ ಮಕ್ಕಳಿಗೆ ಹೊಡೆಯುವಂತ ಒಂದು ದೃಶ್ಯಗಳಿದೆ. ಆಮೇಲೆ ಯಾವ ರೀತಿ ನಮಗೆ ನಮ್ಮ ಅಧ್ಯಾಪಕರು ನಮ್ಮ ಜೀವನವನ್ನು ರೂಪಿಸಿದ್ರು, ಅದೇ ತರ ಈ ಚಿತ್ರದಲ್ಲಿ ಕೆಲವು ಮಕ್ಕಳ ಜೀವನವನ್ನು ರೂಪಿಸುವಂತ ಒಂದು ಉದಾತ್ತವಾದಂತ ಕೆಲವು ಸನ್ನಿವೇಶಗಳು ಕೂಡ ಈ ಸಿನಿಮಾದಲ್ಲಿದೆ. ಅದನ್ನು ಕೂಡ ನಾನು ಇಷ್ಟಪಡಲೇಬೇಕಾಗ್ತದೆ. ಮತ್ತು ಮುಖ್ಯವಾಗಿ ಏನಂದ್ರೆ, ಈಗ ನಾವು ನೋಡ್ತಾ ಇದ್ದೇವೆ ಪ್ರತಿ ಹಿಂದೆ ಕನ್ನಡ ಅಂದ್ರೆ ನಮ್ಮ ಬೆಂಗಳೂರು ಕೇಂದ್ರೀಕೃತವಾಗಿರುವಂತಹ ಕನ್ನಡದನ್ನೇ ಸಿನಿಮಾದಲ್ಲಿ ಜಾಸ್ತಿ ಬಳಸ್ತಾ ಇದ್ರು. ಹೋಗ್ತಾ ಹೋಗ್ತಾ ಕನ್ನಡದ ಸೊಗಡು ವಿಸ್ತಾರವಾಯಿತು. ಯಾಕಂದ್ರೆ ನಮ್ದು ಉತ್ತರ ಕರ್ನಾಟಕದ ಕನ್ನಡ ಬಂತು, ಚಾಮರಾಜನಗರದ ಕನ್ನಡ ಬಂತು, ಮಂಡ್ಯ ಕನ್ನಡ ಬಂತು. ಹಾಗಾಗಿ ಹಿಂದೆ ಎಲ್ಲ ಮಂಗಳೂರು ಕನ್ನಡ ಅಂದ್ರೆ ಅಪಹಾಸ್ಯ ಮಾಡ್ತಾ ಇದ್ರು. ಈಗ ಮಂಗಳೂರು ಕನ್ನಡನೇ ಒಂದು ವಿಶಿಷ್ಟವಾದಂತ ಕನ್ನಡ ಅಂತ ಎಲ್ಲರೂ ಒಪ್ಪಿಕೊಳ್ಳುವಂತ ಒಂದು ಮಟ್ಟಕ್ಕೂ ಹೋಗಿದೆ. ಅದೇ ರೀತಿ ಈ ಸಿನಿಮಾದಲ್ಲಿ ಈ ತೀರ್ಥಹಳ್ಳಿ, ಶಿವಮೊಗ್ಗ, ಮಲೆನಾಡು ಭಾಗದ ಒಂದು ವಿಶಿಷ್ಟವಾದಂತ ಒಂದು ಕನ್ನಡ ಕೇಳಲಿಕ್ಕೆ ಸಿಗ್ತದೆ. ತುಂಬಾ ಖುಷಿ ಆಗುತ್ತೆ ಆ ಮಾತು. ಅಂದ್ರೆ ಆ ಮಾತಲ್ಲಿ ಆತ್ಮೀಯತೆಯ ಸೊಗಡಿದೆ, ಪ್ರೀತಿಯ ಸಿಂಚನ ಇದೆ ಅಂತ ನನಗೆ ಅನಿಸ್ತಾ ಇದೆ. ಅದನ್ನು ಈ ಸಿನಿಮಾದಲ್ಲಿ ನೀವೆಲ್ಲ ಕೇಳಬಹುದು. ಇನ್ನು ಕಥೆಯ ಬಗ್ಗೆ ನಾನೇನು ಹೇಳುವುದಿಲ್ಲ, ಯಾಕಂದ್ರೆ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಬಟ್ ನನಗೊಂದು ಖುಷಿ, ಒಳ್ಳೆಯ ನಿರ್ಮಾಪಕರು ಸಿಕ್ಕಿದ್ದಾರೆ. ಮಂಜು ಅವರ ಜೊತೆಯಲ್ಲಿ ಪಾಪ ಅವರ ಮಿಸಸ್ ಪ್ರೀತಿಯವರು ಕೂಡ ಜೀವ ಬಿಟ್ಟು ಒದ್ದಾಡಿದ್ದಾರೆ, ನಾನು ನೋಡಿದ್ದೀನಿ. ನಂದೊಂದೇ ಆಸೆ, ಈ ಸಿನಿಮಾ ಸಕ್ಸಸ್ ಆಗಲಿ, ಗೆಲ್ಲಿ, ಮಂಜುಗೆ ಇನ್ನೂ ಹಲವಾರು ನಿರ್ದೇಶನ ಮಾಡುವಂತ ಸಿನಿಮಾಗಳು ಸಿಗ್ಲಿ ಅಂತ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.